ಸಂಭೋಳಿ ಜನಕನ್ನಡಿಯ ಲೋಕಕಥನ. ಆತ್ಮಕಥೆಗಳೆಂದರೆ ಕಳೆದ ನೆನಪುಗಳ ಕಟ್ಟಿಟ್ಟ ಬುತ್ತಿಯಂತೆ. ತನ್ನ ಸಮುದಾಯದ ಬದುಕಿನ ನೆನಪುಗಳ ಬಳುವಳಿಯನ್ನು ಪಡೆದು ಮುನ್ನಡೆದವರ ಸಿಂಹಾವಲೋಕನಗಳಂತೆ ಅವು ಕಾಣುತ್ತವೆ. ಕನ್ನಡ ದಲಿತ ಆತ್ಮಕಥನಗಳ ಬದುಕಿನ ಬಳುವಳಿಯಾದರೂ ಏನು ಎಂಬ ಪ್ರಶ್ನೆಯನ್ನು ಕೇಳಿಕೊಂಡರೆ ಅವು ನಗೆಯ ಲೇಪನವನ್ನು ಹೊದ್ದ ನೋವು ಒಸರುವ ಚಿತ್ರಗಳಂತೆ ಕಾಣಬಲ್ಲವು. ದಲಿತ ಕಥನಗಳು ಕಾಂಕ್ರೀಟ್ ಕಾಡು ಕಾಣದಂತಹ ಹಳ್ಳಿಗಳ ಒಡಲಾಳದ ಕರುಳ ಸದ್ದುಗಳು. ನೆನಪು ಬಿಚ್ಚಿಟ್ಟ ಆ ದಾರಿಗಳಲ್ಲಿ, ಆ ಬುತ್ತಿಯ ಬಟ್ಟೆಯಲ್ಲಿ ಅನ್ನದ ಉಂಡೆಗಳಿಲ್ಲ, ಬದಲಿಗೆ ಸುಟ್ಟು ಇದ್ದಿಲಾದ ಅನುಭವಗಳು ಕಾಣುತ್ತವೆ. ಕೇರಿಗಳೆಂಬ ಅಲಕ್ಷಿತ ಚೌಕಟ್ಟನ್ನು ಊರೆಂಬ ಕೇಂದ್ರದ ಜೀವ ವಿರೋಧಿ ನಿಯಮಗಳನ್ನು ತನ್ನದೇ ಸೊಲ್ಲುಗಳಲ್ಲಿ ಮುರಿದು ಇಟ್ಟಂತಹ ಈ ಕಥನಗಳು ಅನಾಥ ದಾರಿಗಳಲ್ಲಿ ನಿಂತು ಸಾವರಿಸಿಕೊಂಡ ಉಸಿರಿನಂತೆ ಕಾಣುತ್ತವೆ. ದಿಕ್ಕೇಡಿ ದೇವರು, ನಿಗೂಢ ಮರಗಳಡಿಯಲ್ಲಿ ಊರಾಚೆ ಹರಿವ ಹಳ್ಳಗಳ ತಡಿಗಳಲ್ಲಿ ಸ್ಮಶಾನದ ಹಿರೀಕರ ಆತ್ಮಗಳ ಗೂಡುಗಳಲ್ಲಿ ಇವು ಅರಳಿಕೊಳ್ಳುತ್ತವೆ. ಜೀವ ಪ್ರಪಂಚವನ್ನು ಪರೀಕ್ಷೆಗೆ ಒಡ್ಡುವಂತೆ ಎದುರು ನಿಲ್ಲುವ ಈ ಕಥನಗಳು ನಾಡಿನ ಚರಿತ್ರೆಯ ಧರ್ಮಗಳ, ರಾಜಕೀಯ ಸಾಲುಗಳ ವೈಭವಗಳನ್ನು ಬುಡಮೇಲು ಮಾಡಲೆಂದೇ ನಿಂತಂತಿವೆ. ಸಂಸ್ಕೃತಿ ನಾಗರಿಕತೆಯ ಸೋಗಿನಲ್ಲಿ ನಿಂತವರನ್ನು ಹರಾಜಿಗಿಟ್ಟು ಆಲದ ಕಟ್ಟೆಯ ಆ ಬಿಳಿನಗೆಯೊಳಗಿನ ಆಳದ ಕಪ್ಪು ಕತ್ತಲುಗಳನ್ನು, ಇಲಾಲು ಹತ್ತಿದ ಲಾಟೀನು ಬೆಳಕನ್ನು ತೋರುವಂತೆ ಇವು ಕಾಣುತ್ತವೆ. ದಲಿತ ಆತ್ಮಕಥನಗಳು ನೆಪಕ್ಕೆ ವ್ಯಕ್ತಿಯ ಕಥನಗಳಂತೆ ಕಂಡರೂ ಅವಕ್ಕೆ ಸಮೂಹದ ಸ್ವರೂಪವೇ ಕೇಂದ್ರವಾಗಿವೆ. ಇವು ಜೀವಪ್ರೀತಿ ವಾತ್ಸಲ್ಯಗಳನ್ನು ಬೇಡುವ, ಬಾಳ ತಲ್ಲಣಗಳನ್ನು ಹೇಳುವ ಕಟ್ಟುಗಳಂತೆಯೂ ಕಾಣಬಲ್ಲವು. ಆದರೆ ಅವುಗಳ ಆಳದ ರೂಪ ವ್ಯಕ್ತಿಯ ಕಥನಗಳು ಮಾತ್ರವಾಗದೆ ತನ್ನ ಇಡೀ ಜನಾಂಗಗಳನ್ನೇ ಅವು ತನ್ನದೇ ಆದ ಕನ್ನಡಿಯಲ್ಲಿ ಹಿಡಿದು ತೋರುವಂತೆ ಕಾಣಿಸುತ್ತವೆ. ಇವು ಕುರುಡುತನಕ್ಕೆ ಎದುರಾದ ಪ್ರತಿ ಸಂಸ್ಕೃತಿಯ ಚಿತ್ರಗಳಂತೆ, ಪ್ರಾದೇಶಿಕ ಜಗಲಿಯ ಕೆಳಗಿನ ಬುನಾದಿಗಳಂತೆ. ಗೌರ್ಮೆಂಟ್ ಬ್ರಾಹ್ಮಣ ಮತ್ತು ಊರುಕೇರಿಗಳ ನಂತರ ಕಾಣಿಸಿಕೊಂಡ ಸಂಭೋಳಿ ಆತ್ಮಕಥನವು ಎರಡೂ ಕಥನಗಳಿಗಿಂತ ತನ್ನ ಭಾಷಿಕ ಮತ್ತು ನಿರೂಪಣಾ ವಿಧಾನಗಳಿಂದ ಹೊಸತೆಂಬಂತೆ ಕಾಣುತ್ತದೆ. ಜಾತಿಯ ಸಂಕಟದ ಬೇರಿಡಿದು ಹೊರಟ ಗೌರ್ಮೆಂಟ್ ಬ್ರಾಹ್ಮಣ ಆತ್ಮಕಥನವು ಜಾತಿಯನ್ನು ಬಿಂಬಿಸುವ ಕರಾಳ ರೂಪವನ್ನು ಪ್ರೇಮದ ಪದರಗಳಲ್ಲಿ ಬಿಡಿಸುತ್ತಾ ಹೋಗಿದೆ. ಬದುಕನ್ನು ಬೆನ್ನಟ್ಟಿ ಹೊರಟ ಊರುಕೇರಿ ಆತ್ಮಕಥನವು ಬಡತನಕ್ಕೆ ಕಣ್ಣೀರು ಮಾತ್ರ ಅಂಟಿಕೊಂಡಿಲ್ಲ, ಕಿಲಾಡಿತನಗಳ ಚಾಲಾಕಿಯ ಅನ್ನದ ಬೆನ್ನಿನ ಹಲವು ಕವಲುಗಳನ್ನು ಅದು ತೋರುತ್ತದೆ. ಸ್ಮಶಾನ ಮತ್ತು ಬೀದಿಗಳಲ್ಲಿ ಹರವಿಕೊಂಡಿರುವ ಈ ಕಥನವು ಮಾನವ ಜನ್ಮ ದೊಡ್ಡದು
ಎಂದು ಸಾರಿದ ಸಾಲಿನ ಎದುರೇ ಮಾನವರು ಪ್ರಾಣಿಗಳೊಂದಿಗೆ ಪ್ರಾಣಿಗಳಾಗಿ ದುಡಿಯುವ ಚಿತ್ರವನ್ನು ಕಣ್ಣೆದುರು ಹಿಡಿದು ನಿಲ್ಲಿಸುತ್ತದೆ. ಲಕ್ಷ್ಮಣ್ ಅವರ ಸಂಬೋಳಿ ಆತ್ಮಕಥನವು ಗೌರ್ಮೆಂಟ್ ಬ್ರಾಹ್ಮಣದಂತೆ ಮೊನಚಾದ ವ್ಯಂಗ್ಯದ ಶೀರ್ಷಿಕೆಯನ್ನು ಪಡೆದಿಲ್ಲ ಅಥವಾ ಊರುಕೇರಿಯಂತೆ ತಣ್ಣನೆಯ ಅರ್ಥವನ್ನು ಹೊತ್ತು ನಿಂತಿಲ್ಲ. ಇದು ಗತದ ಜನಾಂಗಗಳ ಪೂರ್ವ ಅವಸ್ಥೆಯನ್ನು ಸೂಚಿಸುವ, ನಾವು ಬರುತ್ತೇವೆ ಸರಿಯಿರಿ ಸರಿಯಿರಿ ಎಂದು ಸಾಗುವ ಜೀವ ವಿರೋಧಿ ಕಾಯಕದ ರೀತಿಯನ್ನೇ ರೂಪಕದಂತೆ ತಂದು ನಿಲ್ಲಿಸಿದಂತೆ ಕಾಣುತ್ತದೆ. ಈ ಶೀರ್ಷಿಕೆಯೇ ಈ ನೆಲದ ಅಸಮಾನತೆ ಮತ್ತು ಅವಮಾನಗಳನ್ನು ಏಕಕಾಲಕ್ಕೆ ಸ್ಫೋಟಿಸುವಂತಿದೆ. ಎರಡು ಕವಲುಗಳಲ್ಲಿ ಛೇದಗೊಂಡಿರುವ ಈ ಆತ್ಮಕಥನವು ಮೊದಲಿಗೆ ಬದುಕಿನ ಕತ್ತಲ ಕಥನವನ್ನು, ಆನಂತರ ಒಲವಿನ ಬೆಳದಿಂಗಳ ಕಥನವನ್ನು ಹೇಳುತ್ತದೆ. ಕತ್ತಲ ಕಥನವು ಪ್ರತಿ ಸಂಸ್ಕೃತಿಯ ಕಥನವಾಗಿದೆ. ಇದು ಮಣ್ಣಿನ ಕಾವ್ಯಾತ್ಮಕ ಭಾಷೆಯನ್ನು ನಂಬಿಕೆ, ಪುರಾಣ, ಮೌಖಿಕ ಸಂಕಥನಗಳನ್ನು ಕೂಡಿಸಿಕೊಂಡಿದೆ. ಬೆಳದಿಂಗಳಿನ ಕಥನವು ರಸ್ತೆಗಳ ಹೋರಾಟದ ಬಿರುಸು, ವೈಚಾರಿಕ ಮೊನಚು, ದಲಿತ ಸಮುದಾಯದೊಳಗೇ ಅಡಗಿದ ಬೆರಕಿ ಕಳೆ ಕಸದ ಸೂಕ್ಷ್ಮಗಳನ್ನು ಬೆಸೆದುಕೊಂಡಿದೆ. ಈ ಬರಹಗಳಿಗೆ ಹಿರಿಜೀವಗಳ ಮೌಖಿಕ ಕಥನ ಕಲೆಯ ರೀತಿಯು, ನವಿರಾದ ಹಾಸ್ಯದ ತಂತ್ರಗಾರಿಕೆಯ ಪ್ರೇರಣೆಯು ಆತುಕೊಂಡಿದೆ. ದಲಿತ ಕಥನಗಳು ಪುರುಷರ ಬರಹಗಳಾದರೂ ಇವು ಆಳದಲ್ಲಿ ಸ್ತ್ರೀಯರ ಕಥನಗಳನ್ನೇ ವಿಸ್ತರಿಸಿಕೊಂಡಂತಿವೆ. ಸಂಬೋಳಿ ಕಥನದಲ್ಲೂ ಅವ್ವನ ನಂಬಿಕೆ, ಬೆರಣಿ ಅಜ್ಜಿಯ ವಾತ್ಸಲ್ಯವೆಂಬ ಸೆರಗು, ಲೇಖಕನ ಬದುಕಿನ ದಿಕ್ಕನ್ನೇ ಬದಲಿಸುವ ಏನಪ್ಪ ಮರಿ ಒಳ್ಳೇರು ಅಂತ ಜಾತಿ ಕುಲ ಬಿಡಕಾದಾತ ನೀನೇ ಹೇಳು ಎನ್ನುವ ಸಾಮಾಜಿಕ ಸ್ಥಾಯಿ ರೂಪವನ್ನೇ ಗಟ್ಟಿಗೊಳಿಸುವಂತೆ, ಹಣೆ ಬರಹಕ್ಕೆ ಹೊಣೆಯಾರು ಎಂದು ಕೈಚೆಲ್ಲಿ ಕೂರುವ ಜಾತಿ ಪ್ರಧಾನ ಕಾಲುದಾರಿಗಳ ಕಾಡು ಕಥನದಂತೆ ಇದು ಕಾಣುತ್ತದೆ. ಜನಪದರಲ್ಲಿ ಅಜ್ಜಿ ಕಥೆಗಳು ಕಥನದ ಕವಲಗಳನ್ನು ಬೆಳೆಸಿದರೆ, ದಲಿತ ಆತ್ಮಕಥನಗಳಲ್ಲಿ ಅಜ್ಜಂದರ ಕಥೆಗಳು ಬದುಕನ್ನು ಪ್ರಖರಗೊಳಿಸುವಂತೆ ಕಾಣಿಸುತ್ತವೆ. ಪ್ರಸ್ತುತ ಸಂಬೋಳಿಯಲ್ಲೂ ತಾತ ಹೇಳಿದ ಎರಡು ಸಂಗತಿಗಳು ಸಂಬೋಳಿಯ ಜಗತ್ತಿನ ಪೂರ್ವ ಸ್ಮೃತಿಯನ್ನು ಬಿಂಬಿಸುತ್ತದೆ. ಮಾರ್ನೋಮಿ ಹಬ್ಬದ ದಿನ ರಾತ್ರಿ ನಾನು ಹಿರೀಕರಿಗೆ ಗಟೆ ತಕ್ಕೊಂಡು ಬಾಣಾವರದ ಕೆರೆ ಕಟ್ಟೆ ಮೇಲೆ ಬತ್ತಿದ್ದೀನಿ. ಕಟ್ಟೆ ಕೆಳಗಡೆ ಗುಂಡು ತೋಪಿನಲ್ಲಿ ದೆವ್ವಗಳು ಸೇರ್ಕೊಂಡ್ಬಿಟ್ಟವೆ. ಕತ್ಲು ಕವೋ ಅಂತ ಇತ್ತು. ಏನ್ರಪ್ಪ ಮನ್ಗುಳೇ ಹೋಗಿದ್ರಾ? ಮಕ್ಕಳು ಮರಿ ಬಂಧು ಬಳಗ ಹೆಂಗವ್ರೆ ಎಂದು ಒಂದು ದೆವ್ವ ಕೇಳಿದರೆ, ಇನ್ನೊಂದು ದೆವ್ವ ಹೇಳ್ತು, ನನ್ನ ಮನೆ ಕತೆನ ನಾನೇನಂತಪ್ಪ ಹೇಳಲಿ, ನನ್ನ ಸೊಸೆ ದುರಾಂಕಾರಿ ಕಣಪ್ಪ, ಬಾಣ್ಣ ಹೆಸರಿಗೆ ಉಪ್ಪೇ ಹಾಕಿರಲಿಲ್ಲ, ಅದನ್ನೇ ತಿಂದು ಬಂದಪ್ಪ ಅಂತ. ಇನ್ನೊಂದು ದೆವ್ವ, ನಮ್ಮ ಮನೆ ಎಡಿಯಾಗೆ ಸಾಮಾನು ಬಾಣ್ಣ ಹೆಸರು ಗಟೆ ಎಲ್ಲಾನು ಮಡಗಿದ್ರು, ಆದರೆ ಎಲೆ ಅಡಿಕೆ ಜೊತೆ
ಸುಣ್ಣನೇ ಮಡಗಿರಲಿಲ್ಲಪ್ಪೋ ಅಂತ. ಅಲ್ಲಿದ್ದ ದೆವ್ವಗಳು ತಲಾಕೊಂದೊಂದು ಮಾತಾಡ್ತಾನೆ ಇದ್ದು ಕಣಪ್ಪೋ. ನನಗೆ ದಿಗ್ಲಾಗಿ ಮನೆ ಕಡೆ ಬಿರ್ಬಿರ್ನೇ ನಡೆದುಬಿಟ್ಟಿದ್ದೆ. ಪ್ರತಿ ಮಾರ್ನೋಮಿ ಹಬ್ಬದ ದಿನ ಸ್ವರ್ಗದ ಬಾಗಿಲು ತೆಗೆದು ಬಿಡ್ತಾರೆ. ನಾವು ಮಾರ್ನೋಮಿ ಹಬ್ಬಕ್ಕೆ ಎಡೆ ಹಾಕ್ತೀವಲ್ಲ, ಅದನ್ನು ತಿನ್ನೋಕ್ಕೆ ಹಿರೀಕರೆಲ್ಲ ಬಂದು ಬಿಡ್ತಾರೆ ಮಗ. ಆದ್ದರಿಂದ ನಮ್ಮ ಹಿರೀಕರಿಗೆ ಏನೇನು ಇಷ್ಟ ಅಂತ ನಾವು ಚೆನ್ನಾಗಿ ಜ್ಞಾಪಿಸ್ಕೊಂಡು ಒಂದೂ ಬಿಡ್ದಂಗೆ ತಂದು ಮಡಗಬೇಕಪ್ಪ ಮಗ. ನಾನು ಸತ್ತ ಮೇಲೆ ನೀನು ನನಗೆ ಎಡೆ ಹಾಕ್ತೀಯ ತಾನೆ ಕೇಳಿದರು. ವೈಚಾರಿಕ ಓದನ್ನು ಭಾವನಾತ್ಮಕ ನಂಬಿಕೆಯ ಜಗತ್ತೊಂದು ಹೇಗೆ ಅಲ್ಲಾಡಿಸಬಹುದು ಎಂಬಂತೆ ಈ ಮಾತುಗಳು ಕಾಣಿಸುತ್ತವೆ. ಈ ನೆಲೆಯಲ್ಲೇ ಸೂತಕವಾದಂತಹ ದೀಪಾವಳಿ ಹಬ್ಬದ ಆಚರಣೆಯ ಕಥನವೂ ಕಾಣಿಸುತ್ತದೆ. ಕತೆ ಮುಗಿಸಿ ನಮ್ಮ ಪೂರ್ವಿಕರನ್ನ ಬಲಿ ತಗೊಂಡ ಹಾಳಾದ ಹಬ್ಬನ ನಾ ಮಾಡ್ಬೋದಾ? ನೀನೇ ಹೇಳು ಮತ್ತೆ ಎಂದ ತಾತನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದಾಗ ತಾತನ ಮುಖ ಕಳೆಗುಂದಿತ್ತು. ತಾತನ ಕಣ್ಗಳು ಚಿಂತಾಕ್ರಾಂತವಾಗಿದ್ದವು. ನನ್ನ ಹತ್ರ ಇದ್ದ ಪಟಾಕಿಗಳನ್ನೆಲ್ಲ ಬಚ್ಚಲುಗುಂಡಿಗೆ ಹಾಕಿಬಿಟ್ಟೆ. ಅವತ್ತಿನಿಂದ ಪಟಾಕಿಗಳನ್ನ ಕೈಯಾಗೆ ಮುಟ್ಟೋದು ಬಿಟ್ಟುಬಿಟ್ಟಿದ್ದೆ. ಭಾವನಾತ್ಮಕ ಜಗತ್ತನ್ನು ಮೀರಿ ಕಾಡುವ ವರ್ತಮಾನದ ಹಸಿವು ದಲಿತ ಲೋಕದ ಪ್ರಧಾನ ಕೇಂದ್ರಗಳಲ್ಲಿ ಒಂದು. ಸೂರ್ಯ, ಚಂದ್ರ, ಚುಕ್ಕಿ ಎಲ್ಲ ನೋಡಬಹುದಾದಂತಹ ಗುಡಿಸಲುಗಳ ಈ ಕಥನಗಳು ಹಸಿವಿನ ಬೆನ್ನನ್ನು ಬೆಂಬತ್ತಿ ಅವಮಾನ ಹೊರುವ ಕಥನಗಳಂತೆಯೂ ಕಾಣಿಸುತ್ತವೆ. ಯುಗಾದಿ ಹಬ್ಬ ಕಳೀತು ಅಂದರೆ ನಮ್ಮ ಮಟ್ಟಿ ಮಕ್ಕಳು, ಮುದುಕರು, ಕುಂಟ್ರು ದಿನಗಳನ್ನು ಎಣಿಸ್ತಾ ಜಾತಕ ಪಕ್ಷಿಗಳಂತೆ ಆ ಕ್ರಿಶ್ಚಿಯನ್ ಜನಗಳ ಬರುವಿಕೆಗಾಗಿ ಕಾಯ್ತಾ ಇರ್ತಾರೆ. ಆ ದಿನ ಅಂದರೆ ಅವ್ರು ಬರೋ ದಿನ ನಮ್ಮ ಜನಗಳ ಕೈಯಲ್ಲಿ ಕಾಸು ಜಣ ಅಂತಿರ್ತದೆ. ಆ ಹೊತ್ತು ನಾನು ಹೊತ್ತಾರನೇ ಎದ್ದು ದಾರಿಯಾಗಿ ನಿಂತ್ಕೊಂಡು ನಮ್ಮಟ್ಟಿ ಮುಂದಾಸಿ ಹೋಗುವ ಕ್ರಿಶ್ಚಿಯನ್ ಜನಗಳ ಹಿಂದೆ ಮುಂದೆ ಮುಖ ಸಪ್ಪಗೆ ಮಾಡ್ಕೊಂಡು ಬಲಗೈ ಚಾಚಿ, ಸ್ವಾಮಿ 3 ಕಾಸು ಕೊಡ್ರಿ, ಸ್ವಾಮಿ 3 ಕಾಸು ಕೊಡ್ರಿ ಅಂತ ಬೇಡ್ತಿದ್ದೆ. ಆ ಕ್ರಿಶ್ಚಿಯನ್ ಜನಗಳು ಬರುವ ದಿನ ಮಾತ್ರ ನಮ್ಮೂರಿನ ದಾರಿ ಉದ್ದಕ್ಕೂ ಕಲ್ಲಂಗಡಿ ಹಣ್ಣು, ಕರ್ಬೂಜದ ಹಣ್ಣು, ಐಸ್ ಕ್ಯಾಂಡಿ, ತಿಂಡಿ ಪದಾರ್ಥಗಳು, ಪೀಪಿ, ಪಿಳ್ಳಂಗೋವಿ, ಆಟದ ಸಾಮಾನುಗಳು ಎಲ್ಲ ಮಾರ್ತಿದ್ರು. ಆ ಬೇಸಿಗೆಯ ಉರಿ ಬಿಸಿಲಾಗೆ ಸ್ವಾಮಿ 3 ಕಾಸು ಕೊಡ್ರಿ ಅಂತ ಬೇಡಿ ಗಂಟ್ಲು ಒಣಗೋದಾಗ ಐಸ್ ಕ್ಯಾಂಡಿ ತಕ್ಕೊಂಡು ಜಲ್ದಿ ತಿಂದು ತಿರ್ಗಾ ಮುಖ ಸಪ್ಪಗೆ ಮಾಡ್ಕೊಂಡು ಸ್ವಾಮಿ 3 ಕಾಸು ಅಂತ ಬೇಡ್ತಿದ್ದೆ. ಆ ಹೊತ್ತು ಹೊಟ್ಟೆ ತುಂಬ ಕಲ್ಲಂಗಡಿ ಹಣ್ಣು, ಕರ್ಬೂಜದ ಹಣ್ಣು. ಕ್ರಿಶ್ಚಿಯನ್ ಜನಗಳು ನಾವು ಎಂದೂ ನೋಡದೇ ಇಲ್ಲದಂತಹ, ತಿಂದೇ ಇಲ್ಲದಂತಹ ತಿಂಡಿಗಳನ್ನು ಕೊಡ್ತಿದ್ರು. ಅದನ್ನೆಲ್ಲ ತಿಂದು ಹೊಟ್ಟೆ ತುಂಬೋಗ್ಬಿಡ್ತಿತ್ತು. ತಿರ್ಗಾ ಹಂಗೇನೆ ಹೊಟ್ಟೆ ತುಂಬ ತಿನ್ನೋದಂದರೆ ಮುಂದಿನ ವರ್ಷವೇ. ಆ ಕ್ರಿಶ್ಚಿಯನ್ ಜನಗಳು ಬಂದಾಗ ಮಾತ್ರ. ಹಸಿವು ಕಾಯಂ ಆದ ಈ ಬದುಕಿಗೆ ಕೆಲವು ಬಾರಿ ಸಿಕ್ಕ ಅನ್ನವೂ ಕರುಳಿರಿಯುವ ಚಿತ್ರದಂತೆ ಬರುತ್ತದೆ ಎನ್ನುವ ಪ್ರಸಂಗವು ಈ ಸಂಬೋಳಿಯಲ್ಲಿ ಕಾಣಿಸುತ್ತದೆ.
ಅದು ಅನ್ನದೊಂದಿಗೆ ಮಣ್ಣನ್ನು ತಿನ್ನುವ ಪ್ರಸಂಗ. ಮನೆಯಾಚೆ ಕುಕ್ಕರು ಕುಳಿತು ತಿನ್ನಬೇಕಾದಂತಹ ಪ್ರಸಂಗ. ಅನ್ನದ ರುಚಿ ಸವಿಯುವಾಗಲೇ ಗಾಳಿ ಬೀಸಲು ಅನ್ನದ ಬೊಗಾಣಿ ತುಂಬ ಮಣ್ಣು ತುಂಬ್ಕೊಂಡ್ಬಿಡ್ತು. ಬಾಯಿಗೆ ಹಾಕ್ಕೊಂಡು ಅಗಿದ್ರೆ ಕಲ್ಲುಗಳು ಕರ್ಕರ್ನೆ ಗೋಳಾಡಿಸ್ತಿದ್ವು. ಅನ್ನನ ಬಿಟ್ಬಿಟ್ರೆ ಏನಾನ ಅಂತಾರೆ ಅಂದ್ಕೊಂಡು ನಿಧಾನವಾಗಿ ನಮಲ್ಕೊಂಡು ಅನ್ನನೆಲ್ಲ ತಿಂದು ಮುಗಿಸ್ದೆ. ಅನ್ನವನ್ನು ಹೀಗೆ ಇಲ್ಲಿ ಹೊರಗೆ ಕೂಡಿಸಿ ಮಣ್ಣಿನ ಬೊಗಾಣಿಯೊಳಗೆ ನಾಯಿಗೆ ಹಾಕಿದಂತೆ ಹಾಕುವ ಅಸ್ಪೃಶ್ಯತೆಯ ತಣ್ಣಗಿನ ನೋವನ್ನು ಇದು ನೆನಪಿಸುತ್ತದೆ. ಸವರ್ಣೀಯರು ಯಾಕೆ ದಲಿತರನ್ನು ಮನೆ, ಬಾವಿ, ಹೋಟೆಲು, ದೇವಸ್ಥಾನಗಳಿಗೆ ಈ ಹಳ್ಳಿಗಳಲ್ಲಿ ಸೇರಿಸುವುದಿಲ್ಲ? ಏನು ತಪ್ಪು ಮಾಡದಿದ್ದರೂ ಅವರ ಸಾಲಿನಲ್ಲಿ ಊಟಕ್ಕೆ ಕುಳಿತಿದ್ದಕ್ಕೆ ಕೆಲಸ ಕಳೆದುಕೊಳ್ಳಬೇಕಾದಂತಹ ಪ್ರಸಂಗವನ್ನು ಈ ಕಥನವು ಕಾಣಿಸುತ್ತದೆ. ಹಾಗಾದರೆ ನಾಡಿನ ಚರಿತ್ರೆಯನ್ನು ದೊಡ್ಡ ಚರಿತ್ರೆ ಅಂತ ಯಾಕೆ ಕಾಣಬೇಕು ಎಂಬ ಪ್ರಶ್ನೆಯನ್ನು ಈ ಕಥನವು ಸೂಚಿಸುವಂತಿದೆ. ದಲಿತರ ಬದುಕಿಗೆ ಹಸಿವಿನ ನಂಟಿರುವಂತೆಯೇ ಕಳ್ಳತನದ ನಂಟುಗಳು ಅಂಟಿಕೊಂಡಿವೆ. ಈ ಕಥನಗಳು ಕಳ್ಳತನಕ್ಕಾಗಿ ಸಮುದಾಯಗಳು ಕೊಡುವ ಶಿಕ್ಷೆಯ ಸ್ವರೂಪಗಳನ್ನು ಭಿನ್ನ ಭಿನ್ನ ರೂಪದಲ್ಲಿ ಕಾಣಿಸುತ್ತಾ ಹೋಗಿವೆ. ಈ ಕಥನದಲ್ಲೂ ಅಂತಹ ಒಂದು ಪ್ರಸಂಗವಿದೆ. ಹೊಲದ ಸಿಹಿ ಹುಣಸೆಯನ್ನು ಕದಿಯಲು ಹೋದಾಗ ಯಾವುದೋ ಮಾಯದಲ್ಲಿ ಹಸಿರಾವಿನಂತೆ ಎದುರಾದ ನಾರಾಯಣಪ್ಪನ ಕ್ರೌರ್ಯವನ್ನು ಈ ಕಥನ ಉಲ್ಲೇಖಿಸುತ್ತದೆ. ನಾವೆಲ್ಲ ದಿಕ್ಕಾಪಾಲಾಗಿ ಓಡ್ತಿದ್ದು. ನಾನು ಜಾರ್ಕಾಬಂಡಿ ಕಡೆಗೆ ಬಂಡೆಗಳ ಮೇಲೆತ್ತಿ ಹಾಳದಾಗೆ ಧುಮುಕಿ ಬೇಲಿಗಳ ದಾಟಿ ಓಡ್ತಿದ್ದೆ. ಮಿಕವನ್ನು ಹಿಡಿಯುವ ಬೇಟೆ ನಾಯಂಗೆ ನಾರಾಯಣಪ್ಪ ನನ್ನನ್ನು ಅಟ್ಟಾಡಿಸಿಕೊಂಡು ಹಿಡ್ಕೊಂಬಿಟ್ಟ. ಅವನು ಓಡಿ ಓಡಿ ಸುಸ್ತಾಗ್ಬಿಟ್ಟಿದ್ದ. ಮೇಲಕ್ಕೂ ಕೆಳಕ್ಕೂ ಉಸಿರು ಆಡ್ತಿದ್ದ. ಬೈಯಾಕೆ ಹೋಗ್ತಾನೆ, ಉಸಿರು ಅಡ್ಡಿಪಡಿಸ್ತಿತ್ತು. ರವಷ್ಟು ಸುಧಾರಿಸ್ಕೊಂಡು ನಿನ್ನಮ್ಮನ ಗಂಡನ ಜಮೀನಿಗಾಗಿ ಸಿಹಿ ಹುಣಸೆ ಮರ ಬೆಳ್ತದೆ ಅಂತ ತಿಳ್ಕೊಂಡಿದ್ದೀರೇನಲ್ಲಿ ಬೋಳಿ ಮಕ್ಕಳ ಅಂತ ಬೈಕೊಂಡು ಹುಚ್ಚು ನಾಯಿಗೆ ಹೊಡೆದಂಗೆ ಒಡೆದು ಒದ್ದು ನನ್ನ ಹಣ್ಣುಗಾಯಿ ನೀರ್ಗಾಯಿ ಮಾಡಿಬಿಟ್ಟಿದ್ದ. ನನ್ನ ಓಡಿಸ್ಕೊಂಡು ಬರುವಾಗ ಅವನ ಕೆರೆಗಳು ಕಳೆದೋಗಿದ್ದು. ನನ್ನ ಕೆರೆಗಳನ್ನ ಹುಡುಕಿ ಕೊಡಬಾರೋ ಮಾದಿಗೆ ನನ್ನ ಮಗನೇ ಅಂತ ಬೈಯೋದು, ತಲೆಗೆ ಒದೆಯೋದು, ಒಂದೊಂದು ಬಡಿಯೋದು ಮಾಡ್ಕೊಂಡು ನಾವು ಕುಂತಿದ್ದ ಈಚಲ್ ಮರದ ಹತ್ರಕ್ಕೆ ಎಳ್ಕೊಂಬಂದ. ಮೊದಲು ಆ ಕಡೆಯಿಂದ ಬಂದೆ, ಆಮೇಲೆ ಈ ಕಡೆಗೆ ಓಡಿದೆ. ಅವನೇ ಮಾತಾಡ್ಕೊಂಡ. ನಾನು ಗೋಳಾಡ್ತಾನೆ ಇದ್ದೆ. ಆವಾಗವಾಗ ಕಣ್ಣೀರು ಸೀಟ್ಕಂತಿದ್ದೆ. ನನ್ನ ಕೆಳಗಳು ಕಳೆದೋಗ್ಯಾವೆ, ಹುಡುಕೊಡು ನಿನ್ನ ಅಮ್ಮನು ಅಂತ ಬೈಕೊಂಡು ಎಗರಿಸಿದ್ದೆ. ನನ್ನ ಸೊಂಟಕ್ಕೆ ಒದ್ದ. ನಾನು ದಬಾಕ್ಕಂತ ಮಕಾಡೆ ಬಿದ್ದುಬಿಟ್ಟಿದ್ದೆ. ಹಣೆಗೆ ಏಟು ಬಿದ್ದು ಬರ್ರಂತ ಊದ್ಕೊಂಡ್ಬಿಡ್ತು. ನಾನು ಗೋಳಾಟ ಜಾಸ್ತಿ ಮಾಡಿದೆ. ಆಗ ಅವನು ಕಟ್ಟನೆ ಹಲ್ಲುಗಳನ್ನ ಕಡ್ಕೊಂಡು ಯಕ್ಷಣೆ ಮಾಡಬೇಡ,
ಮರ್ಯಾದೆಯಿಂದ ಕೆರೆಗಳನ್ನ ಹುಡುಕಿ ಕೊಡಲಿಲ್ಲ ಅಂದರೆ ಕತ್ತ ಮೇಲೆ ಕಾಲಿಕ್ಕಿ ಒಸಗಿಬಿಡ್ತೀನಿ ಅಂದ. ನಾನು ಹಲ್ಲು ಕಚ್ಕೊಂಡು ಅಳುತ್ತಾ ಕೆರೆಗಳನ್ನ ಹುಡುಕ್ತಾ ಇದ್ದೆ. ಕಣ್ಣೀರಿಗೆ ನೆಲನೇ ಕಾಣ್ತಿರ್ಲಿಲ್ಲ. ಆವಾಗ ಕಣ್ಣೀರು ಸೀಟ್ಕಂತಿದ್ದೆ. ಅವನು ನನ್ನ ಕೈನ ಮಾತ್ರ ಬಿಟ್ಟೇ ಇರಲಿಲ್ಲ. ಉಗುಣಿ ಗಿಡದ ಮೇಲೆ ಒಂದು ಕೆರ ಕುಂತ್ಬಿಟ್ಟಿತ್ತು. ಅದನ್ನು ಎತ್ತಿ ಕೊಟ್ಟೆ. ಅವನು ಅದನ್ನ ಒಂದು ಕಾಲಿಗೆ ಹಾಕ್ಕೊಂಡ. ಇನ್ನೊಂದು ಕೆರ ಸಿಕ್ಕಲೇ ಇಲ್ಲ. ಹುಡುಕಿ ಸಾಕಾಗೋಯ್ತು. ನಾರಾಯಣಪ್ಪ ಕೆನ್ನೆ ಮೇಲೆ ಕೈ ಇಟ್ಕೊಂಡು ಜ್ಞಾಪಕ ಮಾಡ್ಕೊಂಡ. ಅವನೇ ಏನೇನೋ ಮಾತಾಡ್ಕೊಂಡ. ಒತ್ತು ಮುಳುಗೋ ದಿಕ್ಕಿನ ಕಡೆ ನನ್ನ ಎಳ್ಕೊಂಡು ಹೋದ. ಅಲ್ಲೊಂದು ಹಳ್ಳದಾಗೆ ಇನ್ನೊಂದು ಕೆರ ಬಿದ್ದಿತ್ತು. ನನಗೆ ಹೋಗಿದ್ದ ಜೀವ ಬಂದಂಗಾಯ್ತು. ಅಣೋ ಅಲ್ಲೈತೆ ಕೆರ ಹೇಳಿದೆ. ಹಳ್ಳಕ್ಕೆ ಕೇಳಿದೆ. ಕೆರ ಏಲಿನ ಮೇಲೆ ಕುಂತದೆ. ಎತ್ಕಂಡೆ. ಹಸಿ ವಾಸನೆ, ದುರ್ವಾಸನೆ ಹೊಡಿತಿತ್ತು. ನಾರಾಯಣಪ್ಪನ ಸಿಟ್ಟು ನೆತ್ತಿಗೇರ್ಬಿಡ್ತು. ಅವನ ಮುಖ ಕೇಡು ಸುರಿತಿತ್ತು. ಕಣ್ಣುಗಳು ಕೆಕ್ಕರಿಸಿಕೊಂಡಿದ್ವು. ಹಲ್ಲುಗಳನ್ನ ಕಟ್ಕಟ್ನೆ ಕಡ್ಕೊಂಡು ಸೀಟು ನೀನು ಅಮ್ಮನ ಬೈಕೊಂಡು ನನ್ನ ತಲೆಗೆ ಹೊಡಿತಿದ್ದ. ಏನರಾಗೆ ಅದನ್ನು ಸೀಟಬೇಕು ಅಂತ ಗೊತ್ತಾಗದೆ ನಾರಾಯಣಪ್ಪನ ಮುಖ ನೋಡಿದೆ. ನನ್ನ ಮುಖ ಏನು ನೋಡ್ತೀಯಲ್ಲಿ ಕಳ್ಳನ ಮಗನೇ? ಕುರ್ತಾ ಬಿಚ್ಚಿ ಸೀಟು ಖರ್ಚಿಸಿದ. ಸರಕ್ಕಂತ ಕುರ್ತಾ ಬಿಚ್ಚಿ ಆ ಕೆರಾನ ಸೀಟಿದೆ. ನನ್ನ ಕೈಗೆ ಹಸಿ ಹೇಲು ಹತ್ತಿಬಿಡ್ತು. ಕುರ್ತಕ್ಕೆ ಚೆನ್ನಾಗಿ ಸೀಟ್ ಕಂಡೆ. ವಾಸನೆ ಗೀಸನೆ ಅದೇನೋ ಮೂಸ್ ನೋಡೋ ಅಂದ. ಮೂಸ್ ನೋಡಿದೆ. ವಾಸನೆ ರವಷ್ಟಿತ್ತು. ಇಲ್ಲ ಅಂತ ತಲೆ ಆಡಿಸ್ದೆ. ಕೆರಾನ ನೆಲದ ಮೇಲೆ ಮಡಗಿದೆ. ನಾರಾಯಣಪ್ಪ ನಾನು ಹಿಡ್ಕೊಂಡಿದ್ದು ನನ್ನ ತೋಳನ್ನ ಮೆಲ್ಲಕ್ಕೆ ಬಿಟ್ಟ. ಬರೇ ಮೈಯಾಗಿ ಕುರ್ತಾನ ಕೈಯಾಗಿ ಹಿಡ್ಕೊಂಡು ಹಿಂದಕ್ಕೆ ತಿರುಗಿ ನೋಡ್ದಂಗೆ ಹಟ್ಟಿ ಕಡೆ ವಾಟ್ ಹಾಕಿತ್ಬಿಟ್ಟೆ. ಇಲ್ಲಿ ದಲಿತ ಮಕ್ಕಳ ನೋವಿನ ಹನಿಗಳು ಉಳ್ಳವರ ಕಲ್ಲು ಹೃದಯವನ್ನು ಕಾಣಿಸುವಂತೆ ಈ ಕಥನ ನಿರೂಪಣೆಗೊಂಡಿದೆ. ಈ ಚಿತ್ರ ಈಗಲೂ ಹಳ್ಳಿಗಳ ಒಡಲಾಳಗಳಿಂದ ಮಾಸಿ ಹೋಗಿಲ್ಲ. ಇಂಥವು ಬಗೆದಷ್ಟೂ ಬೆಳೆವ ಹಲವು ರೂಪಗಳಲ್ಲಿ ಅಮಾನವೀಯ ಹೃದಯಗಳನ್ನು ಗಣಿಗಳಂತೆ ಈ ನೆಲದಲ್ಲಿ ಇನ್ನೂ ನಿಂತುಕೊಂಡಿವೆ. ಕಳ್ಳತನವು ದಲಿತ ಪುರುಷರಿಗೆ ಹಸಿವಿನ ಹಂಬಲವಾದರೆ ಮಹಿಳೆಯರಿಗೆ ನಿಜಾಯಿತಿಯ ರೂಪವನ್ನು ತೋರಿಸುವ ರೂಪಕದಂತಿದೆ ಎಂಬುದನ್ನು ಈ ಕಥನದ ಭೈರಣ್ಣನ ಪತ್ನಿಯ ಬೈಗುಳಲ್ಲೂ ಕಾಣಬಹುದು. ಭೈರಣ್ಣನ ಹೆಂಡತಿ ತಿಮ್ಮಕ್ಕ ದುಡಿಯದೆ ಕುಡಿದು ಬರುವ, ಚರ್ಮವನ್ನು ಕದ್ದು ಮಾರುವ ಗಂಡನ ಕಳ್ಳ ಕಸುಬನ್ನು ಕುರಿತು, ಲೇ ನಾ ಮಾಡಿದ್ ನನ್ನ ಮಗನೇ, ನಮ್ಮಂಗೆ ಮೈಯಾಗಿನ ಬೆವರು ಭೂಮಿ ತಾಯಿಗೆ ಬಸ್ದು ದುಡ್ದು ತಿನ್ನಲೇ, ನೋಡೋಣ ಆವಾಗ ನಿನ್ನ
ಆಗ ನ್ಯಾಯವಸ್ಥ ಅಂತೀನಿ ಎನ್ನುತ್ತಾ ಮೋಸದ ಮತ್ತು ಕಳ್ಳತನದ ಮಾಲನ್ನು ಸಭ್ಯ ಗೃಹಸ್ಥನ ಥರ ರಾಜಾರೋಷವಾಗಿ ಎತ್ಕೊಂಡು ಬಂದು ಅದನ್ನ ಮಾರಿ ತಿನ್ನೋದನ್ನು ನೋಡಿ ಆಕೆ ಕಂಡೋರ ಹಾಟು ಬಾಯಿಗೆ ಬಿಟ್ಕೊಂಡು ಹೆಂಗಸ್ರ ಹತ್ರ ಮೀಸೆ ತಿರುಗಿಸ್ತೀಯಲ್ಲೇ, ಲೇ ನಿನ್ನ ಮೀಸೆನೂ ಒಂದೇ, ನನ್ನ ಶಾಟನೂ ಒಂದೇ ಕಣಲೇ ನನ್ನ ಮಗನೇ. ಮೂಗು ಪ್ರಾಣಿಯ ಜೀವ ತೆಗಿತಾ ಇದೆಯಲ್ಲ, ನಿನಗೆ ನಾಚಿಕೆ ಆಗಬಾರ್ದ? ಚೆನ್ನಾಗಿ ತಿಳ್ಕೊ, ನೀ ಹಿಂಗೆ ಮಾಡಿದರೆ ನಿನ್ನ ವಂಶ ನಿರ್ವಂಶ ಆಗಿಬಿಡ್ತದೆ. ಹುಷಾರ್. ದಲಿತರ ಆತ್ಮಕಥೆಗಳಲ್ಲಿ ಗಂಡಸರು ಮೈಗಳ್ಳರೂ ಆಗಿರುವುದನ್ನು ಕಾಣಬಹುದು. ಆದರೆ ಹೆಣ್ಣು ಮಕ್ಕಳು ದುಡಿದು ತಿನ್ನುವ ಪ್ರಾಮಾಣಿಕರಂತೆ ಅಲ್ಲೆಲ್ಲ ಕಾಣಿಸುತ್ತಾರೆ. ಈ ನೆಲೆಯಲ್ಲಿ ಆತ್ಮಕಥನಗಳ ನೆನಪುಗಳ ಕೇಂದ್ರ ಹೆಣ್ಣಾಗಿಯೇ ಕಾಣಿಸುತ್ತಾಳೆ. ದಲಿತ ಆತ್ಮಕಥೆಗಳು ಈ ನೆಲೆಯಲ್ಲಿ ಹೆಣ್ಣ ಹೆಣಿಗೆಯ ಹಲವು ಹೆಜ್ಜೆ ಗುರುತುಗಳೊಂದಿಗೆ ಕಾಣಿಸುತ್ತವೆ. ಜಾತಿಯ ಹಂಗು ತೊರೆದ ಹೆಣ್ಣ ನೆರಳುಗಳು ಈ ಕಥನಗಳ ಉದ್ದಕ್ಕೂ ಆತುಕೊಂಡಂತೆ ಕಾಣಿಸಬಲ್ಲವು. ಅಂತಹ ಚಿತ್ರವನ್ನು ಸಂಬೋಳಿಯಲ್ಲೂ ನಾವು ಕಾಣಬಹುದು. ನಮಸ್ಕಾರ.